ಗುರುಜಿ, ನೀವು ಬಹಳಷ್ಟು ದಿಕ್ಕುಗಳ ಕುರಿತು ತಿಳಿಸ್ಕೊಡ್ತಿದ್ರಿ. ಹಾಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದೀರಾ. ಏನಪ್ಪಾ ಅಂದ್ರೆ, ಸರಿಯಾದ ದಿಕ್ಕಿನಲ್ಲಿ ನಾವು ಮನೆಯನ್ನ ಕಟ್ಸಿಲ್ಲ ಅಂದ್ರೆ ಜೀವನದ ದಿಕ್ಕೇ ಬದಲಾಗ್ಬಿಡತ್ತೆ ಅಂತ ಹೇಳ್ತಿದ್ರಿ. ಇವತ್ತೇನ್ ತಿಳಿಸ್ಕೊಡ್ತಿದ್ದೀರಾ? ಖಂಡಿತ. ಕೆಲವೊಂದು ಮನೆಗಳಿಗೆ ಏನೇನು ಅತಿ ಮುಖ್ಯವಾಗಿ ಬೇಕು, ಎಲ್ಲಿ ಎತ್ತರ ಇರಬೇಕು, ಎಲ್ಲಿ ತಗ್ಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೆ. ಆದಷ್ಟು ಈಶಾನ್ಯ ತಗ್ಗಿರೋ ತರ ನೋಡ್ಕೊಳ್ಳಿ. ಈಶಾನ್ಯ ತಗ್ಗಿರ್ಬೇಕು. ಆಗ್ನೇಯಕ್ಕಿಂತ ವಾಯುವ್ಯ ಎತ್ತರ ಇರಬಾರ್ದು, ಇದನ್ನ ನೋಡ್ಕೊಳ್ಳಿ. ಆಗ್ನೇಯ ಎತ್ತರ ಇದ್ರೆ ಅದಕ್ಕಿಂತ ನೈಋತ್ಯ ಎತ್ತರ ಇರಬೇಕು ಅನ್ನತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಯ್ತು? ಸರಿ. ಈಗ ಕೆಲವೊಂದು ಪುಟ್ಟ ಮಾಹಿತಿಗಳು, ಎಲ್ಲೆಲ್ಲೇನಿದ್ರೆ ಒಳ್ಳೆಯದು, ಇಲ್ಲದಿದ್ರೆ ಕೆಟ್ಟದ್ದು ಆಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಈ ಪೂರ್ವದ ಆಗ್ನೇಯದ ದಿಕ್ಕಿನಲ್ಲಿ ಏನಾದ್ರೂ ಗೇಟ್ ಇದ್ರೆ ಖಂಡಿತ ನೀವು ಕುಳಿತುಕೊಂಡಿರೋ ಜಾಗಕ್ಕೆ ಮೊಳೆ ಹೊಡ್ಕೊಂಡು ಹಾಗೇನೆ. ಒಂದು ರೀತಿ ಬರ್ಜಿಯಿಂದ ತಿವಿತ, ಸುಖಕ್ಕೆ ಚಾಕುವಿನಿಂದ ತಿವಿತ ಅನ್ನತಕ್ಕಂಥದ್ದು. ಅಂದ್ರೆ ಪೂರ್ವ, ಸೂರ್ಯ ಈ ಕಡೆ ದೊಳ್ತಾನೆ ಅಂತ ಇಟ್ಕೊಳ್ಳಿ. ಇಲ್ಲಿ ಪೂರ್ವ ಇದೆ, ಇಲ್ಲಿ ದಕ್ಷಿಣ ಇರ್ತಕ್ಕಂಥದ್ದು, ಹೌದಲ್ವೋ? ಇಲ್ಲಿ ಗೇಟ್ ಏನಾದ್ರೂ ಬಂದ್ರೆ ಇದನ್ನ ಆಗ್ನೇಯ ಭಾಗ ಅಂತ ಹೇಳ್ತೇವೆ. ಇದು ಈಶಾನ್ಯ. ಈ ಕಡೆ ಉತ್ತರ ಬಂದು ಈ ಕಡೆ ಪೂರ್ವದಲ್ಲಿ ಇದು ಬಂದು ಈ ಒಂದು ಕಾರ್ನರ್ ಅನ್ನ ಈಶಾನ್ಯ ಅಂತೇವೆ. ಅಕಸ್ಮಾತ್ ಆ ಪೂರ್ವ ಹಾಗೂ ದಕ್ಷಿಣದ ಆ ಒಂದು ಭಾಗದಲ್ಲೇನಾದ್ರೂ ಗೇಟು ಬಂದರೆ, ಅತಿ ಮುಖ್ಯವಾಗಿ ಪೂರ್ವದ ಒಂದು ಕಡೆ ಮುಖ ಮಾಡಿರ್ತಕ್ಕಂಥ ಗೇಟು ಈ ಕಡೆ ತಗೊಂಡು ಒಳಗಡೆ ಹೋಗ್ತಕ್ಕಂಥದ್ದು, ದಕ್ಷಿಣದಿಂದ ಎಂಟ್ರಿ ಅಲ್ಲ, ಪೂರ್ವದಿಂದ ಎಂಟ್ರಿ ಆಗ್ತಕ್ಕಂಥದ್ದು. ಹೊರಗಡೆ ಹೋದ್ರೆ ಪೂರ್ವ, ಒಳಗಡೆ ಪಶ್ಚಿಮಕ್ಕೆ ಹೋಗ್ತಿದೀವಿ ಅಂತಕ್ಕಂಥ ಅಲ್ಲಿ ಗೇಟ್ ಏನಾದ್ರೂ ಇದ್ರೆ ಸುಖಕ್ಕೆ ತಿವಿತ. ಬೆಂಕಿಗೆ ಬರೋಕ್ ದಾರಿ ಮಾಡ್ಕೊಟ್ಟಿದ್ದೀರಿ ಮನೆಯಲ್ಲಿ ಅಂತ. ಆಗ್ನೇಯ ಅಂದ್ರೆ ಏನ್ ಹೇಳಿ? ಬೆಂಕಿ. ಕನ್ಫರ್ಮ್ ಮನೆಯ ಗೃಹಿಣಿಗೆ ಒಂದು ಆಪರೇಷನ್, ಒಂದು ಸರ್ಜರಿಯೋ, ಸನ್ನಿ ದೋಷಗಳಾಗ್ತಕ್ಕಂಥದ್ದು, ನರ್ವಸ್ ಪ್ರಾಬ್ಲಮ್ ಆಗೋದು, ಆ ಮಹಾತಾಯಿ ಏನಾದ್ರೂ ಬಾಯಿ ಸ್ವಲ್ಪ ಜೋರಿತ್ತು ಅಂತ ಇಟ್ಕೊಳ್ಳಿ, ಉರಿಯೋ ಬೆಂಕಿ ತುಪ್ಪ ಸುರಿದಾಗೆ ನೀನೇನ್ ತಂದಾಗ್ತೆ, ನೀನೇನ್ ಮಾಡಾಗ್ತೆ, ಈ ಮನೆ ನೋಡ್ತಿಲ್ಲ, ನನ್ನನ್ನು ನೋಡ್ತಿಲ್ಲ, ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ, ಆ ಸೀರೆ ಕೊಡಿಸಿಲ್ಲ, ಈ ಬಳೆ ಕೊಡಿಸಿಲ್ಲ, ಈ ಬಟ್ಟೆ ಕೊಡಿಸಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ನೋಡ್ತಿಲ್ಲ, ಈ ತರ ಏನೋ ಒಂದು ಬಾಧೆ, ತಪನೆ ಇನ್ನಷ್ಟು ಸುರಿದಾಗ ಆಗಿಬಿಡುತ್ತೆ. ಆಗ್ನೇಯದಲ್ಲಿ ಏನಾದ್ರೂ ಗೇಟ್ ಇಟ್ರೆ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಮುಳುಗ್ತು ಅನ್ನೋದಕ್ಕಿಂತ ಚಿತ್ರಹಿಂಸೆ ಆಗಿಬಿಡುತ್ತೆ. ಮುಳುಗೋ ಮಾತು ಆಮೇಲೆ. ಮನೆಗೆ ಬರ್ಲಿಕ್ಕೆ ಯಾಕಪ್ಪ ಬಂದೆ ಅನ್ನಿಸ್ತಕ್ಕಂಥದ್ದು. ಬೆಂಕಿ ಪಕ್ಕದಲ್ಲಿ ಎಷ್ಟೊತ್ತು ಕೂತ್ಕೋತೀರ ಯೋಚನೆ ಮಾಡಿ ನೋಡಿ. ಅಲ್ಲಿ ಮುಚ್ಚಿಟ್ಟಿರ್ತೇವೆ ಆ ಒಂದು ಬೆಂಕಿಯನ್ನ, ಅದನ್ನು ತೆಗೆದ ಹಾಗೆ ಅಲ್ಲಿ ಕುಳಿತುಕೊಂಡು ಸುಡ್ಲಿಕ್ಕೆ ಶುರು ಆಗುತ್ತೆ. ಯಪ್ಪಾ ಚುಚ್ತಾ ಇದೆ, ಯಪ್ಪಾ ಚುಚ್ತಿದೆ ಅನ್ನತಕ್ಕಂಥದ್ದು. ನೋಡಿ, ಬೆಂಕಿ ಹತ್ರ ಕೆಲಸ ಮಾಡೋರ ಹತ್ರ ಮಾತಾಡಿ ನೋಡಿ. ಈ ಸಂಖ್ಯೆ 9-1 ಅಂದ್ರ ಬಗ್ಗೆ ನಾನು ಹೇಳ್ತಿದ್ನಲ್ಲ, 1ನೇ ತಾರೀಕಿನಲ್ಲಿ ಹುಟ್ಟಿದವರು, 10ನೇ ತಾರೀಕಿನಲ್ಲಿ ಹುಟ್ಟಿದವರು, 19ನೇ ತಾರೀಕಿನಲ್ಲಿ ಹುಟ್ಟಿದವರು, 28ನೇ ತಾರೀಕಿನಲ್ಲಿ ಹುಟ್ಟಿದವರು ಸಂಖ್ಯೆ 1ಕ್ಕೆ ಪ್ರಭಾವಕ್ಕಾಗಿರ್ತಾರೆ. ಸಿಡಿಲು ಹೊಡೆದಾಗೆ ಅವರು ರಾಪನ್ ಬಾರಿಸೇ ಬಿಟ್ಟಿರ್ತಾರೆ. ಹೋಗೋ ನಿನ್ಗೇನ್ ತಲೆ ಬಗ್ಸೋದು, ನೀನ್ ಯಾವ್ರ ದಾಸೆ ಅಂತಕ್ಕದ್ದು. ಅಂದ್ರೆ ಅವರಲ್ಲಿ ಜನ್ಮತ ಇರ್ತಕ್ಕಂಥ ಬೆಂಕಿ. ಅವ್ರ ಜೊತೆ ಯಾರಿದ್ರು ಅಷ್ಟೇ, ಏನಾದ್ರೂ ಒಂದ್ಸಲಿ ಆದ್ರೂ ಜೀವನದಲ್ಲಿ ಬಯಸ್ಕೊಳ್ಳೋದು, ಅದು ಹೆಂಡತಿ ಆದ್ರೂ ಅಪ್ಪ ಆದ್ರೂ ಅವ್ರು ದಂಡ್ಸೇ ಬಿಡ್ತಾರೆ. ಏನ್ ಮಾಡ್ದೆಪ್ಪ, ಈಗ ಏನಪ್ಪ, ಸುಮ್ಮನೆ ಇದ್ಬಿಡಪ್ಪ ಅನ್ನತಕ್ಕಂಥ ಒಂದು ಭಾವ. ಸೊ ಎಲ್ಲದಕ್ಕೂ ಸೈ, ಎಲ್ಲ ಮಾತಿಗೂ ಸೈ ಅನ್ನತಕ್ಕಂಥ ಒಂದು ಕದಲಿಕೆ ಆಗುತ್ತೆ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ಬೆಂಕಿ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಏನಾದ್ರೂ ಗೇಟ್ ಇಟ್ರೆ ಇದೇ ನಡೀತಕ್ಕಂಥ ಒಂದು ಕುತ್ತು. ಇನ್ನು ಎರಡನೇದು, ಆಗ್ನೇಯದಲ್ಲಿ ಕೂಪ, ಬಾವಿ, ಬೋರ್ವೆಲ್, ಹಳ್ಳ ಇಟ್ಬಿಟ್ರೆ ಅಂದ್ರೆ ಮುಗೀತು, ಗೋವಿಂದ ಅನ್ನತಕ್ಕಂಥ ಒಂದು ಭಾವ. ಮಹಿಳೆಯರಿಗೆ ಅತಿ ಮುಖ್ಯವಾಗಿ ಅನರ್ಥಗಳಿಗೆ ಆಗ್ಬಿಡುತ್ತೆ. ಆ ಮನೆ ಹೆಣ್ಮಕ್ಳು ದಾರಿ ತಪ್ತಾರೆ ಅಂತಲ್ಲ, ಕೇಳೋದಿಲ್ಲ, ಶುದ್ಧ ಸೋಮಾರಿಗಳಾಗ್ಬಿಡ್ತಾರೆ. ಏನಾದ್ರೂ ಒಂದು ಅಳೋದು. ಕೆಲವು ಹೆಣ್ಮಕ್ಳು ಇರ್ತಾರೆ ನೋಡಿ, ನಾನು ಆಗಾಗ ಹೇಳ್ತಿರ್ತೇನೆ, ಯಾವ ಮನೆಯ ಗೃಹಲಕ್ಷ್ಮಿ ಆಗಲಿ ಮನೆಯಲ್ಲಿ ಅಳಕೂಡೋದು, ಕಣ್ಣೀರು ಹಾಕಬಾರ್ದು. ಅದರಿಂದ ಕೆಲವೊಂದು ಅಷ್ಟಲಕ್ಷ್ಮಿಗಳು ಹೇಗಿರ್ತಾರೋ ಅಷ್ಟ ದಾರಿದ್ರ್ಯ ಲಕ್ಷ್ಮಿಗಳು ಇದ್ದಾರೆ, ಮನೆ ಪ್ರವೇಶ ಆಗ್ಬಿಡ್ತವೆ ಅಂತ ಹೇಳ್ತೀವಿ. ಅದನ್ನ ಸಂಸ್ಕಾರ ವಿಭಾಗಗಳಲ್ಲಿ ಹೇಳ್ತೀನಿ. ಏನಾಗ್ಬೋದು ಅನಾಹುತ ಅನ್ನತಕ್ಕಂಥದ್ದು ಮನೆಯ ಗೃಹಲಕ್ಷ್ಮಿ ಅಳೋದ್ರಿಂದ. ಎಂಥ ಸಂದರ್ಭದಲ್ಲಿ ಹೇಳ್ತಾರೆ, ಎಲ್ಲತ್ರ ಏನಾಗುತ್ತೆ, ಯಾರು ಕೇಳಾಗುತ್ತೆ, ಯಜಮಾನನಿಗ, ಮಕ್ಕಳಿಗ, ಮನೆಗ, ಕುಟುಂಬಕ್ಕ, ತಮ್ಮ ದಾಂಪತ್ಯಕ್ಕ, ಇಲ್ಲ ತಮ್ಮ ಆರೋಗ್ಯಕ್ಕ. ಒಂದೊಂದು ಜಾಗದಲ್ಲಿ ಒಂದೊಂದು ಕಡೆ ಹತ್ರ ಒಂದೊಂದು ಅನಾಹುತ ಇರುತ್ತೆ. ಕಣ್ಣು ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳ್ಬಿಟ್ಟು ಯಾರೋ ಒಂದೇನೋ ಒಂದು ಹೇಳೋಕಿಲ್ಲ, ಕಣ್ಣಲ್ಲಿ ಪಳಕನ್ ನೀರು ಹಾಕೋಬಿಡ್ತಾರೆ. ಆಳಲೇ ಕೂಡ್ದಮ್ಮ ಹೆಣ್ಮಕ್ಳು ಅಂತ ನಾನು ಹೇಳ್ತೇನೆ. ಕಣ್ಣೀರು ಅನ್ನೋದೇ ನಿಮ್ಮ ಒಬ್ಬರು ಏನ ಸೊತ್ತು, ಮಾತಾಡಿದ್ರೆ ಆಳ್ತಕ್ಕಂಥ ಅನ್ನೋ ಒಂದು ಭಾವ. ಆದ್ರೆ
ಈ ಒಂದು ಆಗ್ನೇಯದಲ್ಲಿ ಏನಾದರೂ ಬೋರ್ವೆಲ್ ಏನಾದರೂ ಹಾಕಿಸ್ಬಿಟ್ರೆ ಬಡದಾಗೆ ನಿಮ್ಮನ್ನ ಯಾರಾದ್ರೂ ತಲೆ ಇಟ್ಬಿಟ್ಟು ದನ 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 ಎದ್ದಳು ಅಂತ ಹೊಡಿತಾ ಇದ್ರೆ ಮಲಗಿರೋವಾಗ ನಿದ್ದೆ ಬರುತ್ತೋ ನಿಮಗೆ? ಚೆನ್ನಾಗಿ ಮಲಗಿರ್ತಾರೆ, ಯಾರೋ ಪಕ್ಕದಲ್ಲಿ ತಮಟೆ ಹೊಡೆದಾಗೆ, ಅಲ್ಲೇನೋ ಸದ್ದು ಬಂದಾಗೆ ಟಣ 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 ಅಂತ ಆ ಹೆಣ್ಮಗು ವಿಚಿತ್ರವಾಗಿ ಆಡ್ತಕ್ಕಂಥ ಒಂದು ಭಾವ ಆಗುತ್ತೆ. ಅಲ್ಲಿ ನೀರಿನ ಒಂದು ಸೆಲೆ, ಅದರಲ್ಲೂ ಬೋರ್ವೆಲ್ ಇಡಬಾರ್ದು, ಅತಿ ಮುಖ್ಯವಾಗಿ ಪಂಪ್ ಸೆಟ್ ಹಾಕಬಾರ್ದಲ್ಲಿ, ಅತಿ ಮುಖ್ಯವಾಗಿ ಸೌಂಡ್ ಬರೋ ತರ ಏನಾದ್ರೂ ಒಂದು ಗಲಾಟೆ ಆಗ್ತಕ್ಕಂಥದ್ದು, ಕರೆಂಟ್ಗೆ ಸಂಬಂಧಪಟ್ಟಂಥದ್ದು ಹಾಕ್ಬೋದು, ತೊಂದರೆ ಏನಿಲ್ಲ, ಆದ್ರೆ ಬೋರ್ವೆಲ್ ಹಾಕಬಾರದು. ಆ ಮಹಿಳೆಯರಿಗೆ ಒಂಥರ ಪೃಷ್ಠದಲ್ಲಿ ಸಮಸ್ಯೆ ಆಗುತ್ತೆ, ಅಂದ್ರೆ ಪೈಲ್ಸ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಇಲ್ಲ ಅಂತ ಹೇಳಿದ ಅಂದ್ರೆ ಅಪೆಂಡಿಸ್ ಪ್ರಾಬ್ಲಮ್ಸ್ ಏನಾದರೂ ಆಗ್ತಕ್ಕಂಥದ್ದು, ಕರುಳಿನ ಸಮಸ್ಯೆ ಆಗ್ತಕ್ಕಂಥದ್ದು, ಮಲಬದ್ಧತೆಯ ಸಮಸ್ಯೆಗಳಾಗ್ತಕ್ಕಂಥದ್ದು, ಮೋಷನ್ ಸರಿಯಾಗಿ ಆಗದಿರೋ ಸಮಸ್ಯೆ ಆಗ್ತಕ್ಕಂಥದ್ದು, ಇಲ್ಲ ಅಂತ ಹೇಳಿದ್ರೆ ಸೈಕಲ್ಸ್ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಗುಪ್ತಾಂಗಗಳಲ್ಲಿ ಜನನಾಂಗಗಳಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಕರುಳು ಹಿಂಡತಕ್ಕಂಥದ್ದು, ಆಗಾಗ ಟಾಯ್ಲೆಟ್ ಓಡ್ತಕ್ಕ, ಒಂಚೂರು ಗಾಬರಿ ಆಗೋಕ್ಕಿಲ್ಲ, ಕೆಲವರು ಇರ್ತಾರೆ ಅಯ್ಯೋ ಹೊಟ್ಟೆ ಹಿಂಡ್ತಾ ಇದೆ ಗುರುಗಳೇ ಅಂತ ಓಡ್ತಕ್ಕಂಥ ಒಂದು ಭಾವ. ಸೊ ಅಲ್ಲೆಲ್ಲೋ ಈ ಥರದ ಒಂದು ಕದಲಿಕೆಗಳು ಮಾಡಿಟ್ಕೊಬಿಟ್ಟಿರ್ತವೆ ಗೊತ್ತಿಲ್ಲದೆ. ಸೊ ಇದನ್ನು ಒಂದು ನೋಡ್ಕೊಳ್ಳಿ. ಇನ್ನು ಆಗ್ನೇಯ ಏನಾದರೂ ಬೆಳೆಸ್ಬಿಟ್ರಿ ನೋಡಿ, ಕಾಂಪೌಂಡ್ ಹಾಕಿರ್ತೀವಿ ಈ ತರ, ಇದು ನೋಡಿ, ಇದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾನೆ, ಇದೇ ಈಶಾನ್ಯ ಅಂದ್ರೆ, ಇದೇ ಪೂರ್ವ ಅನ್ನತಕ್ಕಂಥದ್ದು, ಇದೇ ಉತ್ತರ ಅಂತಕ್ಕಂಥದ್ದು, ಇದೇ ದಕ್ಷಿಣ, ಇದೇ ಪಶ್ಚಿಮ. ಈಶಾನ್ಯ ಅಂದ್ರೆ ನೋಡಿ ಈ ಪೂರ್ವ ಉತ್ತರದ ಈ ಒಂದು ಭಾಗ. ನಾನು ಆಗ್ಲೇ ಹೇಳಿದ್ದು ಗೇಟ್ ಇಲ್ಲಿ ಇಡಬೇಡಿ ಅಂತಕ್ಕಂಥದ್ದು, ಇಲ್ಲಿಡ್ಬೋದು, ಇಲ್ಲಿಡಬಾರ್ದು. ನೋಡಿ ಈ ಕಾನರಣೆ, ಈ ಮೂಲೆಯನ್ನೇ ಆಗ್ನೇಯ ಅಂತಕ್ಕಂಥ. ಇದು ಏನಾದ್ರೂ ಒಂಚೂರು ಈಗ ಬೆಳೀತು ಅಂತ ಇಟ್ಕೊಳ್ಳಿ, ಅಂದ್ರೆ ಬೆಂಕಿನ ಜಾಸ್ತಿ ಮಾಡ್ಕೊಂಡ್ರಿ ಅಂತಕ್ಕಂಥದ್ದು ಅಷ್ಟೇ. ನೀವು ಸುಡಕ್ಕೆ ಚಟಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದು.